ಕೆಲವು ಮಂದಿ ಅಂತಾರೆ ಗುಡಿಗೆ ಯಾಕೆ ಹೋಗ್ತೀರಿ, ಇಷ್ಟು ದೊಡ್ಡ ದೇವ್ರನ್ನ ಸಣ್ಣ ಮೂರ್ತಿಯಾಗಿ ಯಾಕೆ ಇಡ್ತೀರಿ ಅಂತ. ನೀರು ಎಲ್ಲ ಕಡೆ ಇದ್ರೂ ಸಹಿತ, ಜಲಜನಕ ಮತ್ತು ಆಮ್ಲಜನಕದ ರೂಪದಲ್ಲಿ ಎಲ್ಲ ಕಡೆ ಇದ್ರೂ ಸಹಿತ ಗಡಿಗ್ಯಾನ ನೀರ ತಂದು ಕುಡಿಬೇಕಾಗತ್ತೆ. ದೇವ್ರು ಎಲ್ಲ ಕಡೆ ಅದಾನಂದ್ರು ಸಹಿತ ಗುಡ್ಯಾಗ ಯಾಕೆ ಹೋಗ್ತೀರಿ ಅಂತಂದ್ರ, ಪ್ರಾಣವಾಯು ಎಲ್ಲ ಕಡೆ ಹಬ್ಬೈತಿ, ಆದರೂ ಸಹಿತ ದವಾಖಾನ್ಯಾಗ ಹೋದಿವಿ ಅಂದ್ರೆ ಸಿಲಿಂಡರ್ದೊಳಗಿಂದ ಆಕ್ಸಿಜನ್ ನಮಗೆ ಹಚ್ತಾರ. ಯಾಕಂತಂದ್ರೆ ಅವನಿಗೆ ಆ ಕ್ಷಮತೆ ಇರಲಿಲ್ಲ, ಅವನಿಗೆ ಅದನ್ನು ಕೊಡ್ತಾರೆ. ಹಾಗೆ ಎಲ್ಲೆಂದರಲ್ಲಿ ಇರುವ ದೇವನ ದರ್ಶನ ಮಾಡ್ಕೊಳ್ಳಿಕ್ಕೆ ಎಲ್ಲರಿಗೂ ಸಾಧ್ಯ ಆಗೋದಿಲ್ಲ ಅಂತ ತಿಳ್ಕೊಂಡು ಆ ದೇವರನ್ನ ಹೀಗೆ ಮಾಡಿಟ್ಟು ಇಲ್ಲಿ ದರ್ಶನ ಮಾಡು, ಇಲ್ಲಿ ಪೂಜೆ ಅರ್ಚನೆ ಎಲ್ಲ ಮಾಡ್ತಾ 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 ಚಿತ್ತಶುದ್ಧಿಯನ್ನು ಮಾಡ್ಕೊಂತ ನೀವು ಒಂದು ದಿವಸ ಚಿತ್ತಶುದ್ಧಿ ಆಯಿತು ಅಂದ್ರೆ ನಿನ್ನ ಅಂತಃಕರಣದೊಳಗನ ಆ ಗುಡ್ಯಾನ್ ದೇವ್ರು ಕಾಣಿಸಕ್ಕೆ ಶುರು ಆಗ್ತಾ. ನೀ ಯಾವ ದೇವ್ರನ್ನ ಕೇಳ್ತಿ ಆ ದೇವ್ರು ನಿನ್ನ ಹೃದಯದೊಳಗೆ ನಿನ್ನ ದರ್ಶನ ಕೊಡ್ಲಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಹೋಗು, ತೀರ್ಥಕ್ಷೇತ್ರಗಳಿಗೆ ಹೋಗು, ದೇವ್ರು ಎಲ್ಲದರಲ್ಲಿ ಹೋಗು.